ಮೂರನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ನೆನೆ ಚನ್ನಪಟ್ಟಣದ ಕೆಂಗಲ್ನಲ್ಲಿ ಮೈತ್ರಿ ನಾಯಕರ ವಾಸ್ತವ್ಯ ಆಗಿತ್ತು. ಇವತ್ತು ಕೆಂಗಲ್ನಿಂದ ನಿಡಘಟ್ಟದವರೆಗೂ 20 ಕಿಲೋಮೀಟರ್ ಮತ್ತೆ ಹೆಜ್ಜೆ ಹಾಕ್ತಾರೆ. ಕೆಂಗಲ್ ಹನುಮಂತಯ್ಯ ಸಮಾಧಿಗೆ ನಮಿಸಿ ಪಾದಯಾತ್ರೆಯನ್ನ ಶುರು ಮಾಡಲಿದ್ದಾರೆ. ಇವತ್ತು ನಿಡಘಟ್ಟದಲ್ಲಿ ತಲುಪಿರುವಂತಹ ಮೈಸೂರು ಚಲೋ ಪಾದಯಾತ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೂರನೇ ದಿನ ಇದು. ಮೂರನೇ ದಿನಾನೂ ಕೂಡ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಉತ್ಸಾಹದಿಂದಲೇ ಹೆಜ್ಜೆ ಹಾಕ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಚಿವ ಮತ್ತು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಜೊತೆ ಅರವಿಂದ್ ಬೆಲ್ಲದ್ ಮತ್ತು ಬೇರೆ ಬೇರೆ ನಾಯಕರಿದ್ದಾರೆ. ಸುನಿಲ್ ಕುಮಾರ್ ಕೂಡ ಇದ್ದಾರೆ. ಜೆಡಿಎಸ್ನ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಅದೇ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಇನ್ನೊಬ್ರು ಕಾಣ್ತಾ ಇಲ್ಲ, ಮೋಸ್ಟ್ಲಿ ಅವರ ಬ್ಯಾಚ್ ಹಿಂದೆ ಇರಬಹುದು. ಆದರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೂರನೇ ದಿನವೂ ಕೂಡ ತುಂಬಾನೇ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಈ ಮೈತ್ರಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆರಳಿರೋ ವಿಪಕ್ಷ ನಾಯಕರು ಪಾದಯಾತ್ರೆ ಅಂದ್ರೆ ಮೈಸೂರು ಚಲೋ ಹಮ್ಮಿಕೊಂಡಿದ್ದಾರೆ. ಮೂರನೇ ದಿನಾನೂ ಕೂಡ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಇವರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡಲಾಯಿತು. ರಾಜ್ಯಪಾಲರು ಆಕ್ಷನ್ ತಗೊಳ್ಳಬಹುದು ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಸಂಪುಟದಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ನ ನಾಯಕರು ಆರೋಪ ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಬಿಜೆಪಿಯೇತರ ಗೌರ್ಮೆಂಟ್ಗಳಿದಾವೋ, ಅದು ಕರ್ನಾಟಕ ಆಗಿರಬಹುದು ಅಥವಾ ಬೇರೆ ಬೇರೆ ಸ್ಟೇಟ್ ಆಗಿರಬಹುದು, ತೆಲಂಗಾಣ ಆಗಿರಬಹುದು, ಅಲ್ಲೆಲ್ಲ ಬಿಜೆಪಿ ನಾಯಕರು ರಾಜ್ಯಪಾಲರ ಮೂಲಕ ಒತ್ತಡ ಹಾಕುವಂತಹ ಕೆಲಸ, ಆ ಸರ್ಕಾರವನ್ನ ಬೀಳಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸ್ತಾರೆ. ಆದರೆ ಇದೆಲ್ಲ ಆದ ನಂತರನೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮೈಸೂರು ಚಲೋ ಹಮ್ಮಿಕೊಂಡಿದ್ದಾರೆ. ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕೆಂಗಲ್ನಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಮೂರನೇ ದಿನದ ಪಾದಯಾತ್ರೆಯನ್ನು ಇವತ್ತು ಶುರು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಎಲ್ಲ ಶಾಸಕ ಮಿತ್ರರು, ಅದೇ ರೀತಿ ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು ಮತ್ತು ಪಕ್ಷದ ಮುಖಂಡರು ನೋಡ್ತಾ ಇದ್ರಿ ಉತ್ಸಾಹ ಬೆಳಬೆಳಗ್ಗೆನೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು. ಇವತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಬರ್ತಾ ಇದ್ದಾರೆ. ದಿನೇ 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 ನಮ್ಮ ಈ ಪಾದಯಾತ್ರೆ ಇನ್ನೂ ಕೂಡ ಹೆಚ್ಚು ವಿಶ್ವಾಸದಿಂದ ಉತ್ಸಾಹದಿಂದ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ. ಇದರ ಪರಿಣಾಮ ಆಡಳಿತ ಪಕ್ಷಕ್ಕೆ ನಿದ್ದೆ ಬರ್ತಾ ಇಲ್ಲ. ನಿನ್ನೆ ದಿನ ತಾವು ನೋಡಿದ್ರಿ, ಕಾಂಗ್ರೆಸ್ ಪಕ್ಷದ ದೆಹಲಿಯಿಂದ ಅವರ ಹೈಕಮಾಂಡ್ ವೇಣುಗೋಪಾಲ್ ಅವರಿರ್ಬೋದು, ಸುರ್ಜೇವಾಲ್ ಅವರಿರ್ಬೋದು ಬಂದು ಶಾಸಕರಿಗೆ ಪಾಠ ಹೇಳಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಡಿಫೆಂಡ್ ಮಾಡ್ಕೋಬೇಕು ಅಂತೇಳಿ. ಯಾವ ಮುಖ್ಯಮಂತ್ರಿಗಳು ಇವತ್ತು ಹಗರಣದಲ್ಲಿ ಮುಳುಗೋಗಿದ್ದಾರೆ, ಯಾವ ಕಾಂಗ್ರೆಸ್ ಸರ್ಕಾರ ಇವತ್ತು ಹಗರಣಗಳಲ್ಲಿ ಮುಳುಗೋಗಿದೆ, ಇಂಥ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಬಲವಾಗಿ ಸಮರ್ಥನೆ ಮಾಡ್ಕೋಬೇಕು ಅಂಥೇಳಿ ದೆಹಲಿ ಗಾಂಧಿ ಕುಟುಂಬದಿಂದ ದೆಹಲಿಯಿಂದ ಸಂದೇಶವನ್ನು ತಂದಿರತಕ್ಕಂಥ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಶಾಸಕರು ನೀಡಿದ್ದಾರೆ. ಇದರ ಅರ್ಥ ನಮ್ಮ ಹೋರಾಟದ ಚುರುಕವರಿಗೆ ಮುಟ್ಟಿದೆ. ನಮ್ಮ ಹೋರಾಟದ ಪರಿಣಾಮ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂಟಿಗಾಲಿನಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಂತೂ ಸತ್ಯ, ಇದು ನೆಪ ಮಾತ್ರಕ್ಕೆ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅದೇ ರೀತಿ ಮೈಸೂರಿನ ಮೂಡ ಹಗರಣ, ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಅವರ ಹಣವನ್ನೇನು ದೋಚಿದ್ದಾರೆ, ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಲೇಬೇಕಾಗಿದೆ. ನೋಡಿ ಎಂಥ ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಒಪ್ಕೊಳ್ತೇನೆ, ಇವತ್ತು ವಯನಾಡಿನಲ್ಲಿ ಪಾಪ 100 ಜನ ಮನೆ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು 100 ಮನೆಗಳನ್ನು ಘೋಷಣೆ ಮಾಡಿದ್ರೆ ಒಳ್ಳೇದದು, ತಪ್ಪು ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಜಿಲ್ಲೆ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ಲಕ್ಷಾಂತರ 1 ಲಕ್ಷಕ್ಕೂ ಹೆಚ್ಚು ಬಡವರು, ನಿರ್ಗತಿಕರು ನಿವೇಶನ ಕೊಡಿ ಸ್ವಾಮಿ ಅಂತೇಳಿ ಮೂಡ ಮುಂದೆ ಕಳೆದ 20-25 ವರ್ಷದಿಂದ ಅರ್ಜಿಗಳು ಹಾಗೆ ಬಿದ್ದಿದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇನ್ನೂ ಕೂಡ. ಇದು ರಾಜ್ಯದ ಜನ ಎತ್ತಿರ್ತಕ್ಕಂಥ ಪ್ರಶ್ನೆ. ಇವತ್ತು ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇವತ್ತು
ಏನು ಒಂದು ಈ ಸರ್ಕಾರ ಬಂದ ಮೇಲೆ ಬಡವರಿಗೆ ಒಂದು ಮನೆ ಕೊಡಲಿಲ್ಲ. ಇವತ್ತು ಲೂಟಿ ಹೊಡಿತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ನಮ್ಮ DK ಶಿವಕುಮಾರ್ ಅವರು ಈ ಪಾದಯಾತ್ರೆಯನ್ನ ಹಗರಣಗಳನ್ನ ಮರೆಮಾಚಕ್ಕೆ ನಂದೆಷ್ಟು ಆಸ್ತಿ ನಿಂದೆಷ್ಟು ಆಸ್ತಿ, ನಮ್ಮಪ್ಪನ ಆಸ್ತಿ ಎಷ್ಟು ನಿನ್ನಪ್ಪನ ಆಸ್ತಿ ಎಷ್ಟು, ನಮ್ಮ ತಾತನ ಆಸ್ತಿ ಎಷ್ಟು ನಮ್ಮ ಮುತ್ತಾತನ ಆಸ್ತಿ ಎಷ್ಟು, ಹಿಂಗೆ ಓದ್ತಾ ಇದ್ದಾರೆ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ದಲಿತರ ಜಮೀನನ್ನು ನುಂಗಿ ಅವರ ಹೆಸರಲ್ಲಿ 14 ಸೈಟು ನುಂಗಿರುವಂಥ ಸಿದ್ದರಾಮಯ್ಯನವರು 14 ಸೈಟುಗಳು ಕಕ್ಕಬೇಕು. ಅವ್ರ ಹೆಸರು ಹೇಳ್ಕೊಂಡು 300-400 ಸೈಟ್ ನುಂಗಿರುವಂಥ ಅವರ ಬೆಂಬಲಿಗರು ಮೂಢ ಹಗರಣದಲ್ಲಿ ಅದನ್ನೆಲ್ಲ ಜನಗಳಿಗೆ ಸಿಗಬೇಕು. ಇದು ನಮ್ಮ ಹೋರಾಟ. ಇನ್ನೊಂದು ಕಡೆ ದಲಿತ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು 187 ಕೋಟಿ ದಲಿತರ ಹಣವನ್ನು ನುಂಗಿದರೆ ಅದರ ವಿರುದ್ಧ ನಮ್ಮ ಹೋರಾಟ. ನಿನ್ನೆನೂ ಕೂಡ ಒಂದು ದಲಿತರ PSI ನಮ್ಮ ಮೇಲೆ PSI ಹಗರಣ ಅಂತ ಹೇಳಿದ್ರು. BJP PSI ಹಗರಣದಲ್ಲಿ ಭಾಗಿ ಅಂತ. ಈಗ ಅದೇ PSI ಟ್ರಾನ್ಸ್ಫರಲ್ಲಿ ಕಾಂಗ್ರೆಸ್ಸಿನ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಏನು ಗಾದೆ ಇದೆ, ಸಿದ್ದರಾಮಯ್ಯನವರ ಚಾಳಿ MLAಗಳಿಗೆಲ್ಲ ಆಗ್ಬಿಟ್ಟಿದೆ. MLA ಕೇಳ್ತಾನೆ 30 ಲಕ್ಷ. ಅವ್ರು ಹೇಳ್ತಾನೆ ಅವರ ಅಮ್ಮ ಕಂಪ್ಲೇಂಟ್ ಅವ್ರ ಹೆಂಡತಿ ಕೊಟ್ಟಿದ್ದಾರೆ, ನನ್ನ ಏರಿಯಾದಲ್ಲಿ ಒಬ್ಬ ದಲಿತನೂ ಇರಬಾರ್ದು, ನೀನು ಹೆಂಗೆ ಬಂದೆ, ಇಷ್ಟು ದಿನ 7 ತಿಂಗಳಿದ್ದಿದ್ದೆ ನಿಂದು ಹೆಚ್ಚು, ನೀನು ಇಲ್ಲಿಂದ ತೊಲಗಬೇಕು ಅನ್ನೋ ಮಾತನ್ನೇ ಹೇಳಿದ್ದಾರೆ. ಅವ್ರ ಕಂಪ್ಲೇಂಟಲ್ಲೇ ಲಾಡ್ಜ್ ಆಗಿದೆ. FIR ಹಾಕೋಕ್ಕೆ 18 ಗಂಟೆಗಳು ತಗೊಂಡ್ಕೊಂಡಿದ್ದಾರೆ. COD ತನಿಖೆ ಮಾಡೋಕ್ಕೆ 10 ನಿಮಿಷದಲ್ಲಿ COD ತನಿಖೆ. ಯಾರು ಕೇಳಿದ್ರು ನಿಮ್ಮನ್ನು ಯಾರು ಕೇಳಿದ್ರು? ಹೂ ಆಸ್ಕ್ ಯು? ನಿಮ್ಮನ್ನು ಯಾರು ಕೇಳಿದ್ರು? ನೀವು ಕೇಳಲಿಲ್ಲ. COD ತನಿಖೆ ಮುಚ್ಚಾಕಕ್ಕೆ ಅವರ ಕುಟುಂಬದವ್ರು ಕೇಳ್ತಾ ಇದ್ದಾರೆ, CBI ತನಿಖೆ. ಈ ವಿಚಾರ ಮೇಲೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ ಈ ಟ್ರಾನ್ಸ್ಫರ್ ದಂಧೆಯ ಗಬ್ಬು ನಾತ ಕಾಂಗ್ರೆಸ್ ಸರ್ಕಾರವನ್ನು ಸುತ್ತಕೊಂಡ್ಬಿಟ್ಟಿದೆ. ಈ ಗಬ್ಬು ನಾತದಿಂದ ಜನ ಹೊರಗಡೆ ಬರಬೇಕು ಅಂತ ಫ್ರೆಶ್ ಏರ್ಗೆ ಆಸೆ ಪಡ್ತಾ ಇದ್ದಾರೆ. ಆ ಫ್ರೆಶ್ ಏರ್ ಸಿಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.